ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆ ಆಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 5ನೇ ವಾರ, ಫೆಬ್ರವರಿ 12, 2026, ಗುರುವಾರ. ಸಂತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 7ನೇ ಅಧ್ಯಾಯ, 24-30 ವಚನಗಳು. ಆ ಕಾಲದಲ್ಲಿ ಯೇಸು ಅಲ್ಲಿಂದ ಹೊರಟು ಟೈರ್ ಹಾಗೂ ಸಿದೋನ್ ಪಟ್ಟಣಗಳ ಸಮೀಪವಿದ್ದ ಪ್ರದೇಶಕ್ಕೆ ಹೋಗಿ ಒಂದು ಮನೆಯಲ್ಲಿ ಇಳಿದುಕೊಂಡರು. ತಾವು ಜನರ ಕಣ್ಣಿಗೆ ಬೀಳಬಾರದೆಂದು ಅವರ ಇಚ್ಛೆಯಾಗಿದ್ದರೂ ಅದು ಸಾಧ್ಯವಾಗಲಿಲ್ಲ. ಹೊರನಾಡಾದ ಸಿರಿಯ ದೇಶದ ಫೆನಿಷಿಯ ಪ್ರಾಂತ್ಯಕ್ಕೆ ಸೇರಿದ ಗ್ರೀಕ್ ಮಹಿಳೆಯೊಬ್ಬಳು ಅವರ ವಿಷಯವನ್ನು ಕೇಳಿ ಒಡನೆ ಅಲ್ಲಿಗೆ ಬಂದು ಅವರ ಪಾದಕ್ಕೆರಗಿದಳು. ಆಕೆಯ ಚಿಕ್ಕ ಮಗಳಿಗೆ ದೆವ್ವ ಹಿಡಿದಿತ್ತು. ತನ್ನ ಮಗಳಿಂದ ಪಿಶಾಚಿಯನ್ನು ಹೊರಗಟ್ಟಬೇಕೆಂದು ಆಕೆ ಯೇಸುವನ್ನು ಬೇಡಿಕೊಂಡಳು. ಆದರೆ ಯೇಸು ಆಕೆಗೆ, ಮೊದಲು ಮಕ್ಕಳು ತಿಂದು ತೃಪ್ತಿ ಪಡೆಯಲಿ, ಮಕ್ಕಳ ಆಹಾರವನ್ನು ನಾಯಿಗಳಿಗೆ ಎಸೆಯುವುದು ಸರಿಯಲ್ಲ ಎಂದರು. ಅದಕ್ಕೆ ಆಕೆ, ಅದು ನಿಜ ಪ್ರಭು, ಆದರೂ ಮಕ್ಕಳು ತಿಂದು ಬಿಟ್ಟ ಚೂರು ಪಾರುಗಳನ್ನು ಮೇಜಿನ ಕೆಳಗಿರುವ ನಾಯಿಗಳು ತಿನ್ನುತ್ತವಲ್ಲವೇ ಎಂದಳು. ಆಕೆಯ ಮಾತುಗಳನ್ನು ಕೇಳಿ ಯೇಸು, ಚೆನ್ನಾಗಿ ಹೇಳಿದೆ, ನಿಶ್ಚಿಂತೆಯಿಂದ ಮನೆಗೆ ಹಿಂದಿರುಗು, ದೆವ್ವ ನಿನ್ನ ಮಗಳನ್ನು ಬಿಟ್ಟು ತೊಲಗಿದೆ ಎಂದರು. ಆಕೆ ಮನೆಗೆ ಹೋದಾಗ ಮಗಳು ಹಾಸಿಗೆಯ ಮೇಲೆ ಸುಖವಾಗಿ ಮಲಗಿರುವುದನ್ನು ಕಂಡಳು. ದೆವ್ವ ಅವಳನ್ನು ಬಿಟ್ಟು ಹೋಗಿತ್ತು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಎಲ್ಲರೂ ದೇವರ ಮಕ್ಕಳು. ಪ್ರಭು ಯೇಸು ಕ್ರಿಸ್ತರಲ್ಲಿ ಆತ್ಮೀಯರೇ, ಟೈರ್ ಮತ್ತು ಸಿದೋನ್ ಪಟ್ಟಣಗಳು ಯಹೂದ್ಯ ಪ್ರದೇಶಗಳಾಗಿರಲಿಲ್ಲ. ಹಾಗಾಗಿ ಅಲ್ಲಿ ಅನ್ಯ ಧರ್ಮದ ಜನರು ವಾಸಿಸುತ್ತಿದ್ದರು. ಫೆನಿಷ್ಯದ ಮಹಿಳೆ ಯೇಸುವಿನ ಆಗಮನ ತಿಳಿದೊಡನೆ ಅಲ್ಲಿ ಬಂದು ಯೇಸುವಿನ ಪಾದಕ್ಕೆರಗಿ ತನ್ನ ಮಗಳಿಂದ ದೆವ್ವ ಹೊರಗಟ್ಟಲು ಬೇಡಿದಳು. ಈ ಮಹಿಳೆ ಯೇಸುವಿನ ಅದ್ಭುತ ಶಕ್ತಿ ತಿಳಿದು ಬಂದಿರಬೇಕು. ಯೇಸು ಆಕೆಯ ವಿಶ್ವಾಸ ಪರೀಕ್ಷಿಸುವ ಸಲುವಾಗಿ ಆಕೆಯೊಂದಿಗೆ ಕಠೋರವಾಗಿ ಮಾತನಾಡುತ್ತಾರೆ. ಆಕೆಯ ವಿಶ್ವಾಸದ ಆಳವನ್ನು ಅರಿತು ಆಕೆಯ ಮಗಳನ್ನು ಗುಣಪಡಿಸುತ್ತಾರೆ. ಯಹೂದ್ಯರಲ್ಲಿ ಒಂದು ತಪ್ಪು ಗ್ರಹಿಕೆ ಇತ್ತು. ತಾವು ಮಾತ್ರ ದೇವರ ಮಕ್ಕಳು ಹಾಗೂ ಸ್ವರ್ಗ ಸಾಮ್ರಾಜ್ಯಕ್ಕೆ ಬಾಧ್ಯಸ್ಥರೆಂಬುದು ಅದಾಗಿತ್ತು. ಯೇಸು ಸ್ವಾಮಿ ಈ ಅದ್ಭುತದ ಮೂಲಕ ಎಲ್ಲರೂ ದೇವರ ಮಕ್ಕಳು ಹಾಗೂ ಸ್ವರ್ಗ ಸಾಮ್ರಾಜ್ಯ ಯಹೂದ್ಯರ ವೈಯಕ್ತಿಕ ಆಸ್ತಿಯಲ್ಲ ಎಂಬುದನ್ನು ಇಂದಿನ ಶುಭ ಸಂದೇಶದಲ್ಲಿ ಪ್ರಕಟಿಸುತ್ತಾರೆ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿ ಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.